ಕೋಗಿಲು ಲೇಔಟ್ ನೆಲಸಮ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಸಿಗೂ ಬಿಜೆಪಿಗೂ ವ್ಯತ್ಯಾಸವೇ ತಿಳಿಯುತ್ತಿಲ್ಲ. ಯೋಗಿ ಬುಲ್ಡೋಸರ್ನಂತೆಯೇ ಇದು ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಮುಸ್ಲಿಂ ಸಮುದಾಯ. ಕೋಗಿಲು ಲೇಔಟ್ ನೆಲಸಮ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಸಿಗೂ ಬಿಜೆಪಿಗೂ ವ್ಯತ್ಯಾಸ ತಿಳಿತಾ ಇಲ್ಲ. ಯೋಗಿ ಬುಲ್ಡೋಸರ್ನಂತೆಯೇ ಇದು ಕೂಡ ಒಂದಾಗಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಮುಸ್ಲಿಂ ಸಮುದಾಯ. ಒಂದು ಕಡೆ ಈ ಕಾರ್ಯಕ್ಕೆ ವೇಣುಗೋಪಾಲ್ ಅಸಮಾಧಾನ ತೋರಿಸ್ತಾ ಇದ್ರೆ, ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡ ರಾಜ್ಯ ಕೈ ನಾಯಕರು ಇಕ್ಕಟ್ಟಿಗೆ ಸಿಕ್ಕಿ ಹಾಕೊಂಡಿದ್ದಾರೆ. ಸಮುದಾಯ ಕೈ ಬಿಟ್ರೆ ಕಾಂಗ್ರೆಸ್ ಕತೆ ಗೋವಿಂದ. ಬಿಜೆಪಿಗರಿಗೆ ಸಂತೋಷ ಕೊಟ್ಟ ಕೋಗಿಲು ಲೇಔಟ್ ನೆಲಸಮ. ಬಿಜೆಪಿಗರಿಗೆ ಅದೊಂದು ಪೊಲಿಟಿಕಲ್ ಸಬ್ಜೆಕ್ಟ್ ಆಗುತ್ತೆ. ಕೋಗಿಲು ಲೇಔಟ್ ನೆಲಸಮ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೋಗಿಲು ಲೇಔಟ್ನಲ್ಲಿ ದಶಕದಿಂದ ಮುಸ್ಲಿಂ ಸಮುದಾಯ ಜೊತೆಗೆ ಆ ಭಾಗದ ದಲಿತ ಸಮುದಾಯ ಬದುಕ್ತಾ ಇತ್ತು. ಆ ಪ್ರದೇಶ ಸರ್ಕಾರಿ ಭೂಮಿ ಆಗಿದೆ. ಆ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಅದೊಂದು ಕಾನೂನು ಬಾಹಿರ ಅಂತ ಹೇಳಿ ಸರ್ಕಾರ ಅದನ್ನ ನೆಲಸಮ ಮಾಡ್ತು. ಇನ್ನು ಆ ಭಾಗದ ಜನರಿಗೆ ಏನಾದರೂ ಏನು ಮನೆಗಳಿಲ್ದಲೇ ಇದ್ರೆ ಸರ್ಕಾರದ ಕಡೆಯಿಂದ ಮನೆ ಕಟ್ಕೊಡ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಆದರೆ ಏಕಾಏಕಿ ನೀವು ಯಾಕೆ ದಾಳಿ ಮಾಡಿದ್ರಿ, ಏಕಾಏಕಿ ಯಾಕೆ ಡೆಮಾಲಿಷ್ ಮಾಡಿದ್ರಿ, ಏಕಾಏಕಿ ಯಾಕೆ ನೆಲಸಮ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಒಂದು ಕಡೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕ ಅಂತ ಕರೆಸಿಕೊಳ್ಳುವ ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ, ಇದೊಂದು ಸಹಾನುಭೂತಿಯಿಂದ ನಡಿಬೇಕಾಗಿರೋ ಕಾರ್ಯ. ಒಂದು ಸಮುದಾಯದಲ್ಲಿ ಅಲ್ಲಿ ಬದುಕ್ತಿರ್ಬೇಕಾದ್ರೆ ನೀವು ಏಕಾಏಕಿ ಕೆಡವಿದರೆ ಆಕ್ರೋಶಗಳೆದ್ದೇಳ್ತಾವೆ, ಅಪಸ್ವರಗಳೆದ್ದೇಳ್ತಾವೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯವಾಗಿ ಇಮೇಜಿಗೆ ಡ್ಯಾಮೇಜ್ ಇದನ್ನ ನೀವು ಹೆಂಗ್ ಸರಿ ಮಾಡ್ಕತ್ತೀರಿ? ಗಂಟು ಬಿದ್ದಿರುವ ನೂಲನ್ನ ಬಿಡಿಸಬೇಕಾದರೆ ಒಂದಷ್ಟು ಸಂಯಮ ಮತ್ತು ವ್ಯವಧಾನಗಳು ಬೇಕು. ಏಕಾಏಕಿ ನೀವು BP ರೇಸ್ ಮಾಡ್ಕೊಂಡು ಬಿಚ್ಚೋದಕ್ಕೆ ಹೋದ್ರೆ ಗಂಟು ಬಿಚ್ಚೋದಿಲ್ಲ. ಒಂದು ಸ್ವಲ್ಪ ಅದಕ್ಕೊಂದು ಬೇರೆ ತರಹದ ತಾಳ್ಮೆಗಳು ಬೇಕಾಗ್ತವೆ. ಸೊ ಹಾಗಾಗಿ ನೀವು ಅವರಿಗೆ ಮುನ್ಸೂಚನೆ ಕೊಟ್ಟಿದ್ರಾ, ನೋಟಿಸ್ ಕೊಟ್ಟಿದ್ರಾ, ಅದಕ್ಕೆ ಅವ್ರು ಏನು ರಿಯಾಕ್ಟ್ ಮಾಡಿದ್ರು, ಇಲ್ಲಿಂದ ನಾವು ಕದಲೋದಿಲ್ಲ ಅಂತ ಹೇಳಿ ಏನಾದರೂ ಒತ್ತಡ ಹಾಕಿದ್ರಾ, ಅವ್ರೇನಾದ್ರೂ ಹಠಕ್ಕೆ ಬಿದ್ದಿದ್ರಾ, ನೀವು ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿದ್ದೀರಾ? ರಾಜ್ಯದಲ್ಲಿ ಚಳಿ ವಿಪರೀತವಾಗಿದೆ. ಈ ಸಂದರ್ಭದಲ್ಲಿ ಏಕಾಏಕಿ ನೀವು ಅಲ್ಲಿಂದ ಹೊರಟು ಹೋಗಿ ಅಂತೇಳಿ ಅವರು ಇದ್ದು ಮನೆ ಮಠಗಳನ್ನೆಲ್ಲ ಧ್ವಂಸ ಮಾಡಿದರೆ ಅವ್ರು ಎಲ್ಲಿಗೆ ಹೋಗಬೇಕು? ವಿಧಾನಸೌಧದಲ್ಲಂತೂ ಜಾಗ ಕೊಡೋದಿಲ್ಲ, ದಿಂಬು ಹಾಕಿ ಮಲ್ಕಳಿ ಅಂತ ನೀವು ಹೇಳ್ತೀರಾ, ಇಲ್ಲ. ಮತ್ತು ಅವ್ರು ಎಲ್ಲಿಗೆ ಹೋಗಬೇಕು? ಕಾಂಗ್ರೆಸ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಯೋಗಿ ಬುಲ್ಡೋಸರ್ನಂತೆಯೇ ಇದು ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಮುಸ್ಲಿಂ ಸಮುದಾಯ. ಒಂದು ಕಡೆ ಈ ಕಾರ್ಯಕ್ಕೆ ವೇಣುಗೋಪಾಲ್ ಅಸಮಾಧಾನ, ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡ ರಾಜ್ಯದ ಕೈ ನಾಯಕರು. ಸಮುದಾಯ ಕೈ ಬಿಟ್ರೆ ಕಾಂಗ್ರೆಸ್ ಕತೆ ಗೋವಿಂದ. ಬಿಜೆಪಿಗರಿಗೂ ಕೂಡ ಸಂತೋಷ ಕೊಟ್ಟಿದೆ ಕೋಗಿಲು ಲೇಔಟ್ ನೆಲಸಮ ಪ್ರಕರಣ. ಒಟ್ಟಾರೆ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.